ಹೌದು, ಮಹಾಶಿವರಾತ್ರಿ ಎಂದರೆ ಉಪವಾಸ, ಮಹಾಶಿವರಾತ್ರಿ ಎಂದರೆ ಜಾಗರಣೆ. ರುದ್ರ, ಶಿವ, ಹರ, ಶಂಕರ ಎಂಬ ಹಲವು ನಾಮಗಳೊಂದಿಗೆ ಪರಿಚಯವಾಗುವ ಈಶ್ವರನಿಗಾಗಿಯೇ ಈ ಮಹಾಶಿವರಾತ್ರಿ ಮೀಸಲು. ಅದರಲ್ಲೂ ನಂದಿ ಮಹಾಕ್ಷೇತ್ರವಿರುವ ಚಿಕ್ಕಬಳ್ಳಾಪುರದಲ್ಲಿ ಈ ಶಿವನಾಮ ಸ್ಮರಣೆ ಸ್ವಲ್ಪ ಹೆಚ್ಚು. ಜ್ಯೋತಿಷ್ಯ ಬ್ರಹ್ಮ ರಾಯಲಪಾಡಿ ಶ್ರೀ ವೇಲೆಲ್ಲ ಸತ್ಯನಾರಾಯಣ ಶಾಸ್ತ್ರಿಗಳ ಆರಾಧ್ಯ ದೈವನಾದ ರಾಯಲಪಾಡಿನ ಶಿವದೇವಾಲಯದಲ್ಲಿ ಶುಕ್ರವಾರ ಮಹಾಶಿವರಾತ್ರಿ ಪ್ರಯುಕ್ತ ಮುಂಜಾನೆಯಿಂದಲೇ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಮಾರು 6 ಕಿಲೋಮೀಟರ್ ಇರತಕ್ಕಂತಹ ನಂದಿಗ್ರಾಮ. ಈ ನಂದಿಗ್ರಾಮದಲ್ಲಿ ವಿಶೇಷವಾಗಿ ಗಿರಿಜಾ ಸಮೇತ ಭೋಗನಂದೀಶ್ವರ ಸ್ವಾಮಿ ಎಂಬುವ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ದೇವಾಲಯ. ಇಂದಿನ ಕಾಲದಿಂದಲೂ ರಾಜ ಮಹಾರಾಜರು ಕಟ್ಟಿರ್ತಕ್ಕಂತಹ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯದಲ್ಲಿ ವಿಶೇಷವಾಗಿ ಶಿವರಾತ್ರಿ, ಇಂದು ದಿವಸ ಶಿವರಾತ್ರಿ. ಹಾಗಾಗಿ ಭೋಗನಂದೀಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಶಿವರಾತ್ರಿ ದಿನ ಶಿವ ಸಮಾಧಿ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಈ ಸಮಾಧಿ ಸ್ಥಿತಿ ಅಂತಂದರೆ ಸಾವಿನ ಬಗ್ಗೆ, ಸಾವಿನ ಒಂದು ಶಿವಕಲ್ಪ, ಬ್ರಹ್ಮಕಲ್ಪ, ವಿಷ್ಣುಕಲ್ಪ ಅಂತಕ್ಕಂಥದ್ದು. ಶಿವನಿಗೂ ಭಗವಂತನಿಗೂ ಸಾವು ಅಂತಕ್ಕಂಥದ್ದು ಬರದೇ ಇಟ್ಟಿರುತ್ತೆ. ಹಾಗಾಗಿ ಶಿವನು ಸಮಾಧಿ ಸ್ಥಿತಿಯಲ್ಲಿರ್ತಕ್ಕಂತಹ ಸಮಯದಲ್ಲಿ ಜಾಗರಣೆಯಿಂದ ಜಾಗೃತರಾಗಿ ಭಜನೆ ಮತ್ತು ಪೂಜೆ, ಅಭಿಷೇಕ, ವೇದಗಳಿಂದ ಭಗವಂತನನ್ನು ಅನುಗ್ರಹ ಪಡೆಯಲೆಂದು ವೇದಗಳನ್ನು ಹೇಳುವುದು, ಭಕ್ತಿಯಿಂದ ಭಜನೆಯನ್ನು ಮಾಡುವುದು. ಹೀಗಾಗಿ ಭಗವಂತನಿಗೆ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಆ ಸ್ವಾಮಿಯವರಿಗೆ ಭಕ್ತಿಯನ್ನು ಅರ್ಪಿಸಿ ರಾತ್ರಿ ಕಾಲದಲ್ಲಿ 11:10ರಿಂದ 12:10ಕ್ಕೆ ವೃಶ್ಚಿಕ ಲಗ್ನದಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿ ಗಿರಿಜಾ ಕಲ್ಯಾಣೋತ್ಸವ ಆಗುತ್ತದೆ. ಮುಂಜಾನೆ ಶಿವಲಿಂಗಕ್ಕೆ ಭಸ್ಮಾಭಿಷೇಕ, ಕ್ಷೀರಾಭಿಷೇಕ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆದವು. ನಂತರ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಲ್ಲ ಸತ್ಯನಾರಾಯಣ ಶಾಸ್ತ್ರಿಗಳು ತಮ್ಮ ನಿವಾಸದಲ್ಲಿಯೇ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ಶಿವಲಿಂಗಕ್ಕೆ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಇನ್ನು ವಿಶ್ವ ಪ್ರಸಿದ್ಧ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆಯಿಂದಲೇ ವಿವಿಧ ಅಭಿಷೇಕಗಳು, ಪೂಜೆಗಳು ನಡೆದವು. ಪ್ರತಿ ವಾರನೂ ಬರ್ತೀವಿ ದೇವಸ್ಥಾನಕ್ಕೆ. ಪ್ರತಿ ಸೋಮವಾರ ಅಭಿಷೇಕ ಅಂದರೆ ಪೂಜೆಗೆ ಕೊಡ್ತೀವಿ. ಹಾಗಾಗಿ ಇವತ್ತಿನ ವಿಶೇಷ ಏನು ಅಂತ ಅಂದರೆ, ಸುಮಾರು ಕಡೆಯಿಂದ ಜನ ಬರ್ತಾರೆ. ಇಲ್ಲಿ ಒಂದು ವಾರದಿಂದ ಪೂಜೆ ಶುರು ಮಾಡ್ತಾರೆ. ಒಂದು ಮದುವೆಗೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಸ್ಟಾರ್ಟ್ ಮಾಡ್ತಾರೆ 7 ಡೇಸ್ ಬಿಫೋರ್. ಇವತ್ತಿಂದ ಇದು ಅಂದರೆ ಇವತ್ತಿಗೂ 7 ಡೇಸ್ ಬಿಫೋರಿಂದನೂ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಫಸ್ಟು ಒಂದು ಮನೆಯವರಿದ್ದಾರೆ. ಸೊ ಅವ್ರ ಮನೆಯಿಂದನೇ ಒಂದು ಪಾರ್ವತಿ ದೇವಿ ಏನಿದ್ದಾಳೆ ಹೆಣ್ಮಗು ಅಂತ ಟ್ರೀಟ್ ಮಾಡ್ತಾರೆ ಅವ್ರನ್ನ. ಸೊ ಹಾಗಾಗಿ ಮದುವೆಗೆ ಯಾವ ರೀತಿ ಕಳಶ ತಗೊಬರ್ತಾರೋ ಅದೇ ರೀತಿ ಅವ್ರ ಮನೆಯಿಂದ ಕಳಶ ತಗೊಬಂದು ಮತ್ತೆ ಇಲ್ಲಿ ಮದುವೆಗೆ ಯಾವ ರೀತಿ ಶಾಸ್ತ್ರ ಮಾಡ್ತಾರೋ, ಪೂಜೆ ಮಾಡ್ತಾರೋ ಅದೇ ಥರ ಸ್ಟಾರ್ಟಿಂಗ್ ಪೂಜೆ ಮಾಡ್ತಾರೆ. ಅದಾದಮೇಲೆ ಒಂದು ವಾರದಿಂದ ಡೈಲಿ ಪೂಜೆ ಇರುತ್ತೆ. ಸಂಜೆ ಟೈಮು ಡೈಲಿ ದೇವರ ಪ್ರದಕ್ಷಿಣೆ ಇರುತ್ತೆ. ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯ ಮರಳುಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನಡೆಸಲಾಯಿತು. ನಗರಸಭೆ ಮುಂದೆ ಗಂಗಾಧರೇಶ್ವರ ದೇವಾಲಯ ಸೇರಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಇರುವ ಶಿವಾಲಯಗಳಲ್ಲಿ ವಿಶೇಷ ಅಭಿಷೇಕ, ಪೂಜೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಮಹಾಶಿವರಾತ್ರಿಯ ಪ್ರಯುಕ್ತ ದೇವಾಲಯಗಳಿಗೆ ಬರುವ ಭಕ್ತಾದಿಗಳಿಗಾಗಿ ಎಲ್ಲ ದೇವಾಲಯಗಳಲ್ಲಿಯೂ ಅವಲಕ್ಕಿ ಪ್ರಸಾದ ಸೇರಿದಂತೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಇದು ಕಾಶಿಯಿಂದ ತಂದಿರತಕ್ಕಂತಹ ಲಿಂಗವಾಗಿರ್ತಕ್ಕಂಥದ್ದು ಸಾಲಿಗ್ರಾಮ ಲಿಂಗ. ಈ ದೇವಸ್ಥಾನ ಪಾಳೆಗಾರದಲ್ಲಿ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಶಿವರಾತ್ರಿ, ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳು ಇರುತ್ತೆ. ಶಿವರಾತ್ರಿ ದಿವಸ ಬೆಳಗ್ಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ ಇರುತ್ತೆ. ರಾತ್ರಿಗೆ 4 ಯಾಮಗಳ ಪೂಜೆಗಳು ಇರುತ್ತೆ. ಆದ್ದರಿಂದ ದೇವರು ಇಷ್ಟಾರ್ಥಗಳನ್ನು ನೀಡುವಂತಹ ಒಂದು ದೇವಸ್ಥಾನ ಇದಾಗಿದ್ದು, ಸ್ವಾಮಿಯಾಗಿದ್ದು, ಇಲ್ಲಿ
ಎಲ್ಲರೂ ಸ್ವಾಮಿಗಳು ಇಲ್ಲಿ ಕರ್ನಾಟಕ ಮತ್ತು ಆಂಧ್ರ ಮತ್ತು ತಮಿಳುನಾಡು ಕಡೆಯಿಂದ ಸಾವಿರಾರು ಜನ ಬಂದು ದೇವರ ದರ್ಶನ ಪಡೀತಾರೆ. ಇಷ್ಟಾರ್ಥಗಳನ್ನು ನೀಡುವಂತಹ ಒಂದು ಸ್ವಾಮಿಯಾಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಅಂದರೆ ಲಿಂಗದಲ್ಲಿ ಈಶ್ವರ ಮತ್ತು ವಿಷ್ಣು ಸಹ ಇರ್ತಕ್ಕಂತಹ ಒಂದು ಲಿಂಗವಾಗಿರ್ತಕ್ಕಂಥದ್ದು. ಇಲ್ಲಿ ಶಂಕು ಮತ್ತು ಚಕ್ರ ಎರಡೂ ಇದೆ. ಆದ್ದರಿಂದ ಸ್ವಾಮಿಯು ಜನರ ಒಂದು ಇಷ್ಟಾರ್ಥಗಳನ್ನು ಸ್ಮರಣೆಯಿಂದಲೇ ಅವರ ಇಷ್ಟಾರ್ಥಗಳು ಪರಿಹಾರ ಆಗ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ಸಾವಿರಾರು ಜನ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗ್ತಾರೆ. ಶಿವರಾತ್ರಿ ದಿವಸ ವಿಶೇಷ ಅಲಂಕಾರಗಳು ಹಾಗೂ ಅಭಿಷೇಕ 4 ಯಾಮ ಪೂಜೆಗಳು ಇರುತ್ತದೆ. ಈ ಒಂದು ದೇವಸ್ಥಾನಕ್ಕೆ ಜನರು ಬಂದು ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಹೋಗ್ತಾರೆ. ಆ ವಿಷ ಸೇವಿಸಿದ ಕಾರಣದಿಂದ ಆ ವಿಷದ ಪ್ರಭಾವದಿಂದ ಈಶ್ವರನು ಸ್ಮೃತಿಹೀನನಾಗಿ ಇರ್ತಾನೆ. ಹಾಗಾಗಿ ಆ ವಿಷ ಶರೀರದಲ್ಲಿ ವ್ಯಾಪಿಸಬಾರದು ಅಂತಂದರೆ ಪ್ರತಿಯೊಬ್ಬರು ಕೂಡ ಆ ವಿಷವನ್ನು ಸೇವಿಸಿದಾಗ ರಾತ್ರಿ ನಿದ್ದೆನೇ ಮಾಡೋದಿಲ್ಲ. ಅದೇ ರೀತಿಯಾಗಿ ಪರಮೇಶ್ವರನನ್ನು ಕೂಡ ಏನೂ ತೊಂದರೆ ಆಗದೇ ಇರಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ರಾತ್ರಿ ಇಡೀ ಕೂಡ ಆ ಪರಮೇಶ್ವರನನ್ನು ಧ್ಯಾನ ಮಾಡ್ತಾ ಇರ್ತಾರೆ. ಆ ವಿಷದ ಪ್ರಭಾವ ಪರಮೇಶ್ವರನಿಗೆ ಸೇರಿದಿರ ಇರಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ರಾತ್ರಿ ಇಡೀ ಯಾರು ಪರಮೇಶ್ವರನನ್ನು ಧ್ಯಾನ ಮಾಡ್ತಾ ಶಿವಪಂಚಾಕ್ಷರಿ ಎಂಬತಕ್ಕಂತಹ ಮಂತ್ರ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರಗಳನ್ನು ಯಾರು 108 ಆಗಲಿ ಅಥವಾ 1008 ಆಗಲಿ ಅಥವಾ 10,000 ಆಗಲಿ ಎಷ್ಟು ಯಥಾಶಕ್ತಿ ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಅಹೋರಾತ್ರಿ ಯಾರು ಈ ಪರಮೇಶ್ವರನನ್ನು ಪೂಜೆ ಮಾಡ್ತಾರೆ ಅವರಿಗೆ ಸಮಸ್ತವಾದಂತಹ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ಹೇಳ್ಬಿಟ್ಟು ಸ್ಕಾಂದ ಪುರಾಣದಲ್ಲಿ ಹೇಳುತ್ತೆ. ಇನ್ನು ವಿಶ್ವ ಪ್ರಸಿದ್ಧ ಈಶಾ ದೇವಾಲಯಕ್ಕೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದರು. ಶುಕ್ರವಾರ ರಜಾ ದಿನವಾದರೂ ಈಶಾ ಮತ್ತು ನಂದಿ ದೇವಾಲಯಗಳಿಗೆ ಅಪಾರ ಸಂಖ್ಯೆಯ ಜನರು ಆಗಮಿಸಿದ್ದರು. ಇದರಿಂದಾಗಿ ಈಶಾ ದೇವಾಲಯಕ್ಕೆ ಹೋಗುವ ಮಾರ್ಗ ಮತ್ತು ನಂದಿ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ವಾಹನ ಸಂಚಾರ ಹೆಚ್ಚಾಗಿತ್ತು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಇಡೀ ರಾತ್ರಿ ಜಾಗರಣೆ ನಡೆಯಲಿದ್ದು, ರಾಯಲ್ಪಾಡು, ನಂದಿ ಸೇರಿದಂತೆ ಎಲ್ಲ ಶಿವಾಲಯಗಳಲ್ಲಿಯೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಯೂಶ್ವಲಿ ತುಂಬ ಜನ ಯಾವಾಗಲೂ ವೀಕೆಂಡ್ಸ್ ಅಂದರೆ ಇಲ್ಲಿ ಬರೋದು ನೋಡೇ ಇರ್ತೀರಾ. ಬಟ್ ಇವತ್ತು ಮಹಾಶಿವರಾತ್ರಿ ಆಗೋದ್ರಿಂದ ಶಿವಭಕ್ತರಿಗಂತೂ ತುಂಬ ಖುಷಿ ಇಲ್ಲಿ ಬರೋದಕ್ಕೆ. ಸೊ 6 o'clock ಸ್ಟಾರ್ಟ್ ಆಗುತ್ತೆ ಲೈವ್. ಏನು ಈಶಾ ಯೋಗ ಸೆಂಟರ್ ಕೊಯಂಬತ್ತೂರಲ್ಲಿ ಏನೇನಿದೆ ಸೊ ಸೇಮ್ ಲೈವ್ ಇಲ್ಲಿ ಆಗುತ್ತೆ. ಆ್ಯಂಡ್ ಡ್ಯಾನ್ಸಸ್, ಮ್ಯೂಸಿಕ್, ಫುಲ್ ಹೋಲ್ ನೈಟ್ ಆ್ಯಂಡ್ ದಿವ್ಯ ದರ್ಶನ ಇರುತ್ತೆ. ಆ್ಯಂಡ್ ಮಿಡ್ ನೈಟ್ ಮೆಡಿಟೇಷನ್ ವಿತ್ ಸದ್ಗುರು. ಆ್ಯಂಡ್ 3 o'clock ಬಂದು ನಿಮಗೆ ಬ್ರಹ್ಮ ಮುಹೂರ್ತ ಮೆಡಿಟೇಷನ್ ಇರುತ್ತೆ. ಸೊ ಮನೆಯಲ್ಲೇ ಇದ್ದರೆ ಒಬ್ವಿಯಸ್ಲಿ ನಮಗೆ ನಿದ್ದೆ ಬರುತ್ತೋ ಅಥವಾ ಅದು ಇದು ಡಿಸ್ಟ್ರಾಕ್ಷನ್ಸ್. ಬಟ್ ಇಲ್ಲಿ ಎಷ್ಟೊಂದು ಜನರ ಜೊತೆ ಇಟ್ಸ್ ಅ ಬಿಗ್ ಹೋಲ್ ಸೆಲೆಬ್ರೇಷನ್. ಇವಾಗ ಜಸ್ಟ್ ಒಂದು 2 minutes ಬ್ಯಾಕ್ ಸ್ಪೀಕರ್ಸ್ ಚೆಕ್ ಮಾಡೋಕ್ಕೆ ಹಾಕಿದ್ರು, ಅವಾಗಲೇ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇತ್ತು. ಸೊ ನೈಟ್ ಐ ಆಮ್ ಟೂ ಎಕ್ಸೈಟೆಡ್. ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ ಇಲ್ಲಿ, ಐ ಮೀನ್ ಯು ವಿಲ್ ಫೀಲ್ ಅ ಡಿಫ್ರೆಂಟ್ ವೈಬ್. ದೇವಾಲಯಗಳಲ್ಲಿ ಧಾರ್ಮಿಕ ನಾಟಕಗಳು, ಹರಿಕತೆ ಸೇರಿದಂತೆ ಧಾರ್ಮಿಕ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮುಖ್ಯವಾಗಿ ನಂದಿ ಜೋಡಿ ರಥೋತ್ಸವ ಶನಿವಾರ ನಡೆಯಲಿದ್ದು, ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಭಕ್ತರು ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶನಿವಾರ ಬೆಳಗ್ಗೆ ಜೋಡಿ ರಥೋತ್ಸವದಲ್ಲಿ ಶಿವನಾಮ ಸ್ಮರಣೆಯೊಂದಿಗೆ ಭಾಗವಹಿಸಲಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.